ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯಾಸ್ ಅಡಿಗೆ ಮನೆ. ಇವತ್ತಿನ ವೀಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ಗುಲಾಬ್ ಜಾಮು. ಸೊ ಇಲ್ಲಿ ಏನು ನೋಡ್ತಿದ್ದೀರಾ ಅಷ್ಟೇ ಇಂಗ್ರೀಡಿಯೆಂಟ್ಸ್ ತೊಗೊತಾ ಇದ್ದೀನಿ. ಏನಂದರೆ ನೀವು ಇದಕ್ಕೆ ಎಕ್ಸ್ಟ್ರಾ ಆ್ಯಡಪ್ ಮಾಡಿಕೊಂಡು ಒಬ್ಬೊಬ್ರು ವೀಡಿಯೋದಲ್ಲಿ ತೋರಿಸೋ ಥರ ಏನು ಬೇಡ. ಮೊದಲಿಗೆ ನಾನು ಇಲ್ಲಿ ತೊಗೊತಾ ಇದ್ದೀನಿ, ನೀರು ತೊಗೊತಾ ಇದ್ದೀನಿ. ಅದಕ್ಕೆ ಸಕ್ಕರೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ತೊಗೊಳ್ಳಿ. ನಾನಿಲ್ಲಿ 1 ಕಪ್ಪಿನಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ಮತ್ತು ಪಾಕನ ನೀವು ನೋಡಿಕೊಂಡು ನೀರು ನೀವು ಸೇರಿಸ್ಕೊಬೋದು. ಸೊ ನಾನು ಹಿಟ್ಟು ಕಳಿಸ್ಕೊಡೋ ಮೊದಲೇ ನಾನು ನೀರನ್ನ ಕಾಯೋಕ್ಕೆ ಇಟ್ಟಿದ್ದೀನಿ, ಅಂದರೆ ಸಕ್ಕರೆ ಪಾಕನ. ಅದು ಒಂದು ಕಡೆ ಇಟ್ಟಾದಮೇಲೆ ನಾನು ಒಂದು ಬೌಲಿನಷ್ಟು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ನಾನು ತೊಗೊಂಡಿದ್ದೀನಿ ಇವಾಗೇನು ಪ್ಯಾಕೆಟ್ ತೋರಿಸಿದ್ನಲ್ವ ಅಷ್ಟು ಗುಲಾಬ್ ಜಾಮೂನ್ ಪುಡಿ ನಾನು ತೊಗೊತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ಸ್ ಕಟ್ ಮಾಡಿರೋಂತಹ ನನ್ನ ಪ್ಯಾಕೆಟ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಬೈ 1 get 1 ಅಂತ ನಿಮಗೆ ಇವಾಗ ಸಿಗುತ್ತೆ. 175 ಗ್ರಾಮ್ ಅಷ್ಟು ನಾನು ತೊಗೊತಾ ಇದ್ದೀನಿ ಇಲ್ಲಿ. ಅದನ್ನು ತೆಗೆದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ನೆಕ್ಸ್ಟು ತೊಗೊತಾ ಇರೋದು ಕಾಯಿಸಿ ಹಾರಿದಂಥ ಹಾಲು ನಾನು ತೊಗೊತಾ ಇದ್ದೀನಿ. ಮನೇಲಿ ಏನಿತ್ತು ಅದೇ ಹಾಲು ನಾನು ತೊಗೊತಾ ಇದ್ದೀನಿ. ನೀರನ್ನು ನಾನಿಲ್ಲಿ ಬಳಸಲ್ಲ ಗುಲಾಬ್ ಜಾಮೂನ್ಗೆ. ಅದಾದಮೇಲೆ ನಾನು ಆಗಲೇ ಹೇಳಿದೆ ಸಕ್ಕರೆ 1 ಬೌಲ್ನಷ್ಟು ತೊಗೊಂಡಿದ್ದೆ ಅಂತ. ಇದು ಪಾಕಕ್ಕೆ ಇವಾಗೂ ಕೂಡ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ಆಲ್ರೆಡಿ ನಾನು ಪಾಕ ಇಟ್ಟಿದ್ದೀನಿ. ಅದಾದಮೇಲೆ ತುಪ್ಪ ತೊಗೊತಾ ಇದ್ದೀನಿ. ಇದು ಹೋಮ್ ಮೇಡ್ ತುಪ್ಪ. ಏನಕ್ಕಂದರೆ ನಾನು ಉಂಡೆ ಮಾಡೋಕ್ಕೆ ಕೈಗೆ ಬೇಕಾಗುತ್ತಲ್ಲ, ಹಾಗಾಗಿ ನಾನು ಇದು ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ತಟ್ಟೆ ತೊಗೊತಾ ಇದ್ದೀನಿ, ಯಾಕೆಂದರೆ ತಟ್ಟೆಯಲ್ಲಿ ಕಳಿಸ್ಕೊಳ್ಳೋಣ ಅಂದ್ಬಿಟ್ಟು. ಏನು ಜಾಮೂನ್ ಪುಡಿ ಇದೆಯಲ್ವ ಅದನ್ನು ಫುಲ್ಲು ನಾನು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಬಾಕಿ ಏನಿತ್ತು ಕವರಲ್ಲಿ ಕೂಡ ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಾಲನ್ನ ಹಾಕ್ಕೊತಾ ಹೋಗ್ತೀನಿ. ನಿಮಗೆ ಗೊತ್ತಾಗುತ್ತೆ, ಇದೇನು ನಿಮಗೆ ಚಪಾತಿ ಹಿಟ್ಟಿನಂಗೆ ತುಂಬ ಗಟ್ಟಿ ಆಗೋದು ಬೇಡ. ಸ್ವಲ್ಪ ಕೈಗೆ ಅಂಟೋ ಥರನೇ ಇದ್ದರೆ ಒಳ್ಳೆಯದು. ಚೆನ್ನಾಗಿ ಇದನ್ನು ಕಲಿಸ್ಬೇಕು, ಅದೇ ಒಂದು ಮೆಥಡು. ಏನಾಗುತ್ತೆ ಅಂದರೆ ನಾನು ಸುಮ್ಮನೆ ಮೇಲ್ಮೇಲೆ ಮಾತ್ರ ಸುಮ್ಮನೆ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಬಟ್ ಗುಲಾಬ್ ಜಾಮೂನ್ ಅಂದರೆ ಅದು ಎಣ್ಣೆಲಿ ಕರೆದಾಗ ಬಾಯಿ ಬಿಡೋದು ಸಾಮಾನ್ಯ, ಆದರೆ ಅದು ಒಡೆದು ಹೋಗೋದು ಇರುತ್ತಲ್ಲ, ಅದು ಯಾಕೆ ಅಂದರೆ ನಾವು ನೀಟಾಗಿ ಕಲಿಸಿರಲ್ಲ. ಇದು ಒಂದು ಮೆಥಡ್ ಗುಲಾಬ್ ಜಾಮೂನಲ್ಲಿ. ಆದಷ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿದ್ದಿ, ಆವಾಗ ಮಾತ್ರ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಹಾಲನ್ನ ಒಟ್ಟಿಗೆ ಹಾಕ್ಕೊಂಡಿಲ್ಲ, ಒಂದೊಂದು ಚೂರು ಹಾಕ್ಕೊತ ಕಲಿಸ್ಕೊತಾ ಇದ್ದೀನಿ. ಇಲ್ಲಿವರೆಗೂ ಯಾರು ಸ್ಕಿಪ್ ಮಾಡ್ತೀರಾ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ನಿಮಗೆಲ್ಲ ತುಂಬ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಇದು ನನಗೆ ಸಪೋರ್ಟ್ ಆಗುತ್ತೆ. ಮತ್ತು ಫಸ್ಟ್ ಟೈಮ್ ಏನಾದರೂ ನನ್ನ ಅಕೌಂಟ್ ನೀವು ನೋಡ್ತಾ ಇದ್ದರೆ ಇದು ಕಾವ್ಯಾಸ್ ಅಡಿಗೆ ಮನೆ, ಇಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಂದು ಇನ್ನೊಂದು ಅಕೌಂಟ್ ಇದೆ ಪರ್ಸ್ನಲ್ ವ್ಲಾಗ್ ಮಾಡೋದು, ಅದು ಬಂದು ಕಾವ್ಯ ಶೆಟ್ಟಿ _143 ಅಂತ. ಅಲ್ಲಿ ಕೂಡ ನೀವು ಸಪೋರ್ಟ್ ಮಾಡಿ ನನಗೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಇದೆಲ್ಲರಿಗೂ ಬರುತ್ತೆ, ಇದನ್ನು ಮಾಡಾಕ್ಬೇಕಂತ ಅಂದ್ಕೊಬೇಡಿ. ಏನಂದರೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಬೇಸಿಕ್ಕಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಎಲ್ಲ ರೀತಿಯ ಅಡುಗೆ ಯಾವುದು ಸಿಂಪಲ್ ಆಗಿದ್ರೂ ನಾನು ಅಂಥ ಅಡುಗೆ ಕೂಡ ನಾನು ಮಾಡಿ ಹಾಕಬೇಕು ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೊಸ ಹೊಸ ರುಚಿ ನಾನು ಟ್ರೈ ಮಾಡಿ ಅಪ್ಲೋಡ್ ಮಾಡೋದಕ್ಕಿಂತ ನಾನು ಇವಾಗ ರೆಗ್ಯುಲರಾಗಿ ನಾವೆಲ್ಲ ಮನೇಲಿ ಏನು ಮಾಡ್ತೀವಿ ಅಂಥದ್ದನ್ನ ನೀಟಾಗಿ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಾನು ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದಾದ್ರು ರೆಸಿಪಿ ಬೇಕು ಇಂಥದ್ದು ಈ ಥರ ಅಂತ ಇದ್ದರೂ ಕೂಡ ನೀವು ನಮಗೆ ಹೇಳ್ಬೋದು. ನಾನು ಆ ಥರ ಕೂಡ ನಾನು ಟ್ರೈ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಇಲ್ಲಿ ನಾನು ತುಪ್ಪ ತೊಗೊತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೆ ತುಪ್ಪ ಏನಕ್ಕೆ ನಾನು ತೊಗೊತೀನಿ ಅಂತ, ಯಾಕಂದರೆ ನಾನು ಇಲ್ಲಿ ಉಂಡೆ ಕಟ್ಟಬೇಕಲ್ವ ಜಾಮೂನು, ಸೊ ಹಾಗಾಗಿ ತೊಗೊತಾ ಇದ್ದೀನಿ. ಕಚ್ಕೊಳ್ಳುತ್ತೆ ಅದು ಕೈಗೆ ಹಿಟ್ಟು, ಯಾಕಂದರೆ ನೀವು ನೋಡಿದ್ರಿ ನಾವು ತೆಳುವಾಗಿ ಕಲಿಸ್ಕೊಂಡಿದ್ದೀವಿ ಹಿಟ್ಟು. ಚೆನ್ನಾಗಿ ಈ ಥರ ಮಿದ್ದಿ ಅದನ್ನು ನಾವು 2 ಕೈ ಸಪೋರ್ಟಲ್ಲಿ ರೌಂಡ್ ಮಾಡಬೇಕು. ಈ ಮೆಥಡು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಯಾವ ಥರ ಸೈಜಲ್ಲಿ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಗಾತ್ರದಲ್ಲಿ ನೀವು ಮಾಡ್ಕೊಬೋದು. ನಾನು ಇಲ್ಲಿ ಒಂದೊಂದು ಸೈಜು ಒಂದೊಂದು ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಸೇಮ್ ಬೇಕಂದರೆ ಸೇಮ್ ಮಾಡ್ಕೊಬೋದಿಲ್ಲ, ಡಿಫ್ರೆಂಟಾಗಿ ಸೈಜ್ ಮಾಡ್ಕೊತಂದ್ರೂ ಮಾಡ್ಕೊಬೋದು. ಅಪ್ ಟು ಯು. ಚಿಕ್ಕ ಮಕ್ಕಳಿದ್ರೆ ಅವ್ರು ಖುಷಿ ಪಡೋದೇ ಚಿಕ್ಕದ್ರಿಂದ ತಿನ್ನೋದೇ ಖುಷಿ ಪಡ್ತಾರೆ. ಹಾಗಾಗಿ ಮಕ್ಕಳಿದ್ರೆ ಚಿಕ್ಕ ಉಂಡೆ ಮಾಡ್ಕೊಳ್ಳಿ, ಇಲ್ಲ ದೊಡ್ಡವರಿದ್ದರೆ ದೊಡ್ಡ ಸೈಜ್ ಮಾಡ್ಕೊಬೋದು. ಸ್ವಲ್ಪ ಜನ ಕಮ್ಮಿ ಇದ್ದರೆ ನೀವು ದಪ್ಪ ಸೈಜಲ್ಲೇ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ತುಂಬ ಜನ ಇದ್ದಾರೆ ಅಂದರೆ ಚಿಕ್ಕ ಮಾಡಿದ್ರೆ ಎಲ್ಲರಿಗೂ ಅದು ಸಾಲುತ್ತೆ. ಸೊ ಈ ಥರ ಎಲ್ಲನೂ ನಾನು ಉಂಡೆ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ಇದು ಹೇಗೆ ಬಂತು ಅಂತ ನನಗೆ ತಿಳಿಸಿ. ತುಂಬ ಸ್ವೀಟ್ ಇಷ್ಟಪಡಲ್ಲ ಅಂದವ್ರಿಗೆ ಇದ್ರಲ್ಲಿ ಸಕ್ಕರೆ ಬಳಸಿರೋ ಆಪ್ಷನ್ನೇ ಇರಲ್ಲ, ನೀವು ಸಕ್ಕರೆ ಬಳಸಲೇಬೇಕು. ಆ್ಯಂಡ್ ಇದೇ ಥರ ಎಲ್ಲ ನಾನು ಉಂಡೆ ಮಾಡಿಕೊಂಡು ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಎಲ್ಲನೂ ಒಂದೇ ಸೈಜಲ್ಲಿ ನಾನು ಮಾಡ್ಕೊಂಡಿಲ್ಲ, ಎಲ್ಲನೂ ಡಿಫ್ರೆಂಟ್ ಸೈಜಲ್ಲಿ ನಾನು ಮಾಡ್ಕೊಂಡು ಇಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದು ನಾನು ಫಸ್ಟ್ ಮಾಡಿದಂಥದ್ದು. ಮುಂದೆ ಹೋಗ್ತಾ ಎಲ್ಲನೂ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಸೊ ತುಪ್ಪ ನಾನು ತೊಗೊಂಡಿದ್ದು ಇಷ್ಟನ್ನು ನಾನು ಇಲ್ಲಿ ಬಳಸಲ್ಲ, ಎಷ್ಟು ಬೇಕು ಅಷ್ಟೇ, ಬಾಕಿ ನಾನು ಹಾಗೆ ಎತ್ತಿರ್ತೀನಿ. ಸೊ ನೋಡಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಈಗ.
ಈ ಥರ ನಾನು ತೆಗ್ದಿಟ್ಕೊಂಡಿದ್ದೀನಲ್ವ, ಎಣ್ಣೆನೂ ನಾನು ಕಾಯ್ದಿಡ್ತೀನಿ ಪಕ್ಕದಲ್ಲಿ. ಎಣ್ಣೆ ಏನಂದರೆ ತುಂಬ ಬಿಸಿ ಮಾಡಬೇಡಿ, ಮತ್ತು ಮೀಡಿಯಮ್ ಸಿಮ್ಮಲ್ಲಿಟ್ಟು ನಾವು ಇಲ್ಲಿ ಇದನ್ನು ಎಣ್ಣೆಲಿ ಕರ್ಕೊಬೇಕಾಗುತ್ತೆ. ಯಾಕಂದರೆ ಒಳಗಡೆ ಎಲ್ಲ ಬೇಯೋದಿರುತ್ತೆ. ನಾವೇನಾದರೂ ಜೋರು ಉರಿಲಿ ಕೊಟ್ಟರೆ ಏನಾಗುತ್ತೆ, ಮೇಲೆ ಮಾತ್ರ ಸೀದೋಗುತ್ತೆ, ಒಳಗಡೆ ಹಾಗೇ ಇರುತ್ತೆ. ತಿನ್ನಲು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಇದನ್ನು ಏನಂತಾರೆ ಸಿಮ್ಮಲ್ಲಿಟ್ಟೆ ನೀವು ಮಾಡ್ಕೊಬೇಕಾಗುತ್ತೆ. ನೋಡಿ ಬಬಲ್ಸ್ ಕೂಡ ಜಾಸ್ತಿ ಬರ್ತಾಯಿಲ್ಲ, ಯಾಕಂದರೆ ನಾನು ಎಣ್ಣೆನ ಸಣ್ಣದಲ್ಲೇ ಇಟ್ಟು ನಾನು ಮಾಡ್ಕೊತಾ ಇರೋದು. ನೀವೇನಾದರೂ ಜಾಸ್ತಿ ಉರಿಲಿ ಕೊಟ್ಟರೆ ನೀವು ಹಾಕಿದ ತಕ್ಷಣ ತುಂಬ ಬಬಲ್ಸ್ ಬರ್ತಾಯಿತ್ತು, ಹಾಗೆ ಬೇಗ ಮೇಲೆಲ್ಲ ಬ್ರೌನ್ ಆಗ್ತಾಯಿತ್ತು. ನೀವು ನಾನು ನೋಡ್ತಿದ್ದೀರ, ನಾನು ನಿಧಾನಕ್ಕೆ ಇಲ್ಲಿ ಮಾಡ್ತಾಯಿದ್ದೀನಿ, ಇಲ್ಲಿ ತೋರಿಸ್ತೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅಂತ ಕೂಡ. ನಾವು ಎಷ್ಟೇ ಚೆನ್ನಾಗಿ ಮಿದ್ದಿದ್ರು ಕೂಡ ಬಾಯಿ ಬಿಡೋ ಚಾನ್ಸಸ್ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಸ್ವಲ್ಪ ಬಾಯಿ ಬಿಟ್ಟಿದೆ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಮತ್ತು ನಾವು ಎಣ್ಣೆಲಿ ಹಾಕಿದ ತಕ್ಷಣ ಸಡನ್ನಾಗಿ ನಾವು ಕೈನ ಜಾಸ್ತಿ ಆಡಿಸ್ಬಾರ್ದು, ಅವಾಗ ಏನಾಗುತ್ತೆ ಬ್ರೇಕ್ ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಓಪನ್ ಆಗಿದೆ ಅಂತ. ಇದೇ ರೀತಿ ನಾನೆಲ್ಲ ಮಾಡಿಕೊಂಡು ಸಕ್ಕರೆ ಪಾಕ ಏನು ತೊಗೊಂಡಿದ್ದೆ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಸೊ ಬಾಯಿ ಬಿಟ್ಟಿರೋದು ಏನೂ ಹೊಡೆದೋಗಲ್ಲ, ನಾನು ಲಾಸ್ಟಲ್ಲಿ ಕೂಡ ತೋರಿಸ್ತೀನಿ ನಿಮ್ಗೆ ಹೇಗೆ ಬಂತು ಅಂತ. ಸಕ್ಕರೆ ಪಾಕದಲ್ಲೇ ಇದನ್ನು ಡಿಪ್ ಮಾಡಿ ನೀಟಾಗಿ ಅದನ್ನೆಲ್ಲ ತಿರುಗಿಸಿ ನಾನೇನು ಮಾಡ್ತೀನಿ, ಪ್ಲೇಟ್ನ ಮುಚ್ತೀನಿ. ನನ್ನ ಪ್ರಕಾರ ನೀವು ಜಾಮೂನ್ನ ರಾತ್ರಿ ಮಾಡಿ ನೆಕ್ಸ್ಟ್ ಡೇ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನೀವು ಇವಾಗಲೇ ತಿನ್ನಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಅಂದರೆ 2 ಅವರ್ಸ್ ಬಿಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 4 ಅವರ್ಸ್ ಬಿಟ್ಟರೆ ನಿಮಗೆ ಜಾಮೂನ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಹೇಳ್ತಿರೋದು ಕೂಡ 2 ಅವರ್ಸ್ ಬಿಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಫೈನಲ್ ಹೀಗೆ ಬಂದಿದೆ. ನನ್ನ ಫೋನ್ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಆ್ಯಂಡ್ ಇದನ್ನು ನಾವು ಒಟ್ಟಿಗೆ ಒಂದು 6-7 ತಿಂದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ, ಯಾಕಂದರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗಾಯ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.